ಯೋಗ್ಯರ ಹತ್ರ ಸಂಪತ್ತು ಬಂದ್ರೆ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ದಾನ ಧರ್ಮ ಎಲ್ಲ ಮಾಡ್ತಾರೆ. ಯಾಕೆ? ಹರಿಯ ಕರುಣಗಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಹಾಗಾಗಿ ನೀನ್ ನನ್ನ ಸಂಪತ್ತು ಕೊಡು, ಆದ್ರೆ ನಂದು ಅನ್ನುವ ಭಾವನೆ ಕೊಡಬೇಡ. ನಂದೇನದು, ನಿಂದೇ ಇದೆಲ್ಲ. ಇದು ಇವತ್ತಿನ ಪ್ರವಚನದ ವಿಷಯ. ಹೇಳಲಿಕ್ಕೆ ಇಷ್ಟೊತ್ತು ಮಂತ್ರಿ ಪ್ರವಚನ ಅಂತ ಕೇಳಬೇಡಿ. ಇನ್ನು 5 ರಿಂದ 10 ನಿಮಿಷಕ್ಕೆ ಏನ್ ಕ್ಲೋಸ್ ಆಗುತ್ತೆ? ಪ್ರವಚನವೇ ಕ್ಲೋಸ್ ಆಗುತ್ತೆ. ನಿಜವಾಗಿಯೂ ಮನೆಗಿಂತಲೂ ಅದರ ಪಾಯ ಚೆನ್ನಾಗಿರ್ಬೇಕು. ಎಷ್ಟು ಫ್ಲೋರಾರು ಕಟ್ಬೋದ್ರಿ, ಪಾಯ ಚೆನ್ನಾಗಿದೆ. ಇದುವರೆಗೂ ಹೇಳಿದ್ದು ಪಾಯದ ಕಾರ್ಯಕ್ರಮ, ಈಗ ಹೇಳೋದು ಬಿಲ್ಡಿಂಗ್. ಏನದು? ನಿನ್ನತ್ತಿ ಬರುವ ಸಂಪತ್ತಿಯ ಕೊಡು ಅಂತ ಭಗವಂತ ಸಂಪತ್ತು ಕೊಡು. ಆ ಕೊಡುವಾಗ ನಂದು ಅನ್ನುವ ಅಹಂಕಾರದ ಒಟ್ಟಿಗೆ ಕೊಡಬೇಡ. ಏನ್ ಸಂಪತ್ತು ಕೊಡ್ತೀಯಲ್ಲ, ಆ ಕೊಡುವಾಗ ಒಂದಿಷ್ಟು ಜೊತೆಗೆ ಇನ್ನೊಂದಿಷ್ಟು ಕೊಡು. ನಂದೇ ಅನ್ನೋದು ಸ್ವಾಮಿ, ನಿಂದೇ ಇದೆಲ್ಲ. ಅದೇ ಉಪನಿಷತ್ತಿನ ವಾಕ್ಯ. ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಗೀತಾಃ ಮಾ ಘೃತ ಕಸ್ಯ ಸ್ವಿಧನಂ. ಈಶಾವಾಸ್ಯ ಮಂತ್ರ. ಸ್ವಯಂಭುವ ಮನು ತಾನು ಅನೇಕ ವರ್ಷಗಳ ಕಾಲ ಈ ಭೂಮಿಯನ್ನ ಆಳಿದ ಮಹಾನುಭಾವ. ವಯಸ್ಸಾದ ಕಾಲಕ್ಕೆ ಎಲ್ಲವನ್ನ ತ್ಯಾಗ ಮಾಡಿ ಕಾಡಿಗೆ ಹೋಗಿ ಭಗವಂತನ ಆರಾಧನೆ ಮಾಡಿದ್ದಾನೆ, ಸ್ತೋತ್ರವನ್ನ ಮಾಡಿದ್ದಾನೆ. ಅವನು ಈ ಮಂತ್ರಗಳಿಂದ ಭಗವಂತನ ಉಪಾಸನೆ ಮಾಡಿದ್ದಾನೆ. ಈಶಾವಾಸ್ಯ ಮಂತ್ರ ಇದು ಶ್ರುತಿ ಮಸ್ತಕ. ಇದು ಉಪನಿಷತ್ತುಗಳು ವೇದ ಶಿರ ಅಂತ ಕರೀತಾರೆ. ಉಪನಿಷತ್ತು ಬ್ರಾಹ್ಮಣ, ಆರಣ್ಯಕ ಅಂತ ವೇದಗಳಲ್ಲಿ ವಿಭಾಗ. ಅದರಲ್ಲಿ ಉಪನಿಷತ್ತು ಎತ್ತರದ್ದು. ಉಪನಿಷತ್ತು ಬಹಳ ಎತ್ತರದ್ದು. ಅಂತಹ ವಾಕ್ಯಗಳ ಮೂಲಕ ಎತ್ತರದ ಶ್ರೀಹರಿಯನ್ನ ಸ್ತೋತ್ರ ಮಾಡ್ತಾ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾಃ ಮಾ ಘೃತ ಕಸ್ಯ ಸ್ವಿಧನಂ. ಇದೇನು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಈ ಸರ್ವ ಕಣ್ಣಿಗೆ ಕಾಣುವ ಎಲ್ಲವೂ ಕೂಡ ಈಶಾವಾಸ್ಯಂ ಇದಂ. ಇದಂ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲವೂ ಯಾರ್ದಿದು? ನಮ್ದಲ್ಲ. ಈ ಕಥೆ ಗೊತ್ತಾ? ನೀವು ಏನೇನ್ ನೋಡ್ತೀವಿ ಇದೆಲ್ಲ ನೀವು ಬರಕ್ ಮುಂಚೆನೂ ಇತ್ತು. ನೀವು ಬಂದ ಕಾಲಕ್ಕೂ ಇರುತ್ತೆ. ನಿಮ್ಗೆಲ್ಲ ಮುಗಿದ ಮೇಲೆ, ನೀವು ಪ್ಯಾಕ್ ಮಾಡ್ಕೊಂಡ ಮೇಲೆ ಹೋದ ಮೇಲೂ ಇವೆಲ್ಲ ಇರುತ್ತೆ. ಅದಕ್ಕೆ ಇದ್ಯಾವುದು ನಿಮ್ದಲ್ಲ. ಟ್ರೈನ್ ಹತ್ತಕ್ಕೆ ಮುಂಚೆ ಕೂಡ ಟ್ರೈನಲ್ಲಿ ಸೀಟ್ ಇತ್ತು. ನೀವಿದ್ದಾಗ್ಲೂ ಆ ಸೀಟ್ ಇತ್ತು. ನೀವು ಹೋದಾಗ ಇದು ನಮ್ ಸೀಟ್ ಅಂತ ಹೇಳಿ ಎತ್ಕೊಂಡು ಹೋಗ್ಲಿಕ್ಕೆ ಬರ್ತಾ ಇಲ್ಲ ರೀ. ಅದು ಯಾವ ಕಾಲಕ್ಕೂ ಇರುತ್ತಲ್ಲ. ಹಾಗಾಗಿ ಇದು ನಮ್ದಲ್ಲ. ನಮ್ದಂತ ಏನಿಲ್ಲ, ನಾವೇನು ತಂದಿಲ್ಲ, ಆದ್ರಿಂದ ಏನು ತಗೊಂಡು ಹೋಗೋ ಹಾಗಿಲ್ಲ. ದಾಸರು ಕೇಳ್ತಾರೆ, ಬರುವಾಗ ಏನ ತಂದೆ, ಬರುತ್ತಲೇ ಎಲ್ಲಾನು ನನ್ನದೆಂದೇ. ಮೊದಲು ಸಣ್ಣ ವಯಸ್ಸಲ್ಲಿರುವಾಗ ಮಕ್ಕಳ ಕೈಲಿ ಏನಿದ್ದದ್ದು ಕಿತ್ಕೊಂಡ್ರು ಅಳತ್ತೆ, ನದ್ ಕಿತ್ಕೊಂಡ್ಬಿಟ್ರು. ಸ್ವಲ್ಪ ದೊಡ್ಡದಾಗ್ತಾ ಆಗ್ತಾ ನನ್ನ ಕಾರು, ನನ್ನ ಮನೆ ಇದೆಲ್ಲ ಬರುತ್ತೆ. ಇದು ಡೆವಲಪ್ ಆಗಿದ್ದಾನೆ ಅಂತ ದುರ್ಬುದ್ಧಿಯಲ್ಲಿ. ಇನ್ನೂ ಬೆಳೀತಾ ಬೆಳೀತಾ ಅವನು ಬೆಳೆಯೋದಲ್ಲ, ಅವನ ದುರ್ಬುದ್ಧಿ ಏನ್ ಬೆಳೆಯುತ್ತೆ? ಆ ಹಿಂದೆ ಕಾಣುತ್ತೆ ನೋಡಿ, ಅದು ನಮ್ದೇನೆ, ಅವ್ನು ಕಿತ್ಕೊಂಡ್ಬಿಟ್ಟ. ಈ ಪಕ್ಕದು ಅದು ನಮ್ದೇನೆ. ಇಲ್ಲಿಂದ ನಿಮ್ ಕಣ್ಣು ಎಷ್ಟು ದೂರ ಹೋಗುತ್ತೋ ಅಷ್ಟೆಲ್ಲ ನಮ್ದೇ. ಹೋ, ದುರ್ಬುದ್ಧಿ ಭಾರಿ ಆಗಿದೆ ಅಂತ. ನಿಜ ನೋಡಿದ್ರೆ ನಾವ್ ಯಾರು ಏನು ತಗೊಂಡು ಹೋಗ್ಲಿಕ್ಕೆ ಆಗಲ್ಲ. ಆದ ಕಾರಣ ಇಲ್ಲಿ ಯಾವ್ದಿದ್ರು ಅದು ನಮ್ದಲ್ಲ. ಯಾರ್ದದು? ಈಶಸ್ಯ ಹವಾಸ್ಯಂ ಈಶಸ್ಯ ಅನುಪ್ರಾವಿಷ್ಟಂ ತತ್ಸೃಷ್ಟ ತದೇವ ಪ್ರಾವಿಶತು. ಉಪನಿಷತ್ತುಗಳಲ್ಲಿ ಈ ಜಗತ್ತನ್ನ ಯಾರು ಭಗವಂತ ಸೃಷ್ಟಿ ಮಾಡಿದ್ದಾನಲ್ಲ, ಅವನು ಈ ಜಗತ್ತು. ಮನೆ ಕಟ್ಟದವ್ರದ್ದು ಮನೆ, ಹೌದಾ ಅಲ್ವಾ? ಯಾರೋ ಮನೆ ಕಟ್ಟಿ ಒಳಗೆ ಸೇರ್ಕೊಂಡು 1 ದಿವಸ 2 ದಿವಸ ಇದ್ದು ನಮ್ದೇ ಅಂದ್ಬಿಟ್ರೆ ಏನೋ ನೀವು ಆಚಾರ್ಯರು ಎಲ್ಲ ಒಳ್ಳೆ ಪಾಠ ಪ್ರವಚನ ಮಾಡ್ತೀರಿ ಅಂತ ಅಮೆರಿಕಕ್ಕೆ ಹೋಗೋರು 1-2 ತಿಂಗಳು ಇಲ್ಲಿ ನೀವು ಪರವಾಗಿಲ್ಲ ಅಂತ ಬಿಟ್ಟು ಹೋಗಿರ್ತಾರೆ.
2 ತಿಂಗಳಂತ ಹೋದವರು 10 ವರ್ಷ ಬಿಟ್ಟು ನಮ್ಮನೆ ಬಿಟ್ಕೊಡಿ ಬಂದಾಗ ಇಲ್ಲ ನಮ್ದೇ ಅಂದ್ರೆ ಏನು ಹೇಳ್ತಾರೆ. ಎಂಥ ಮೋಸ ಇದು. ಏನೋ ದೇವರು ನಿಮ್ಗೆ ಈ ಜನ್ಮಕ್ಕೆ 60 ವರ್ಷಕ್ಕೆ ಒಂದು ಮನೆ ಲೀಸಿಗೆ ಕೊಟ್ಟಿರ್ತಾನೆ. ಆ ಮನೆ ಬಿಟ್ಟು ಹೋಗ್ಬೇಕು, ನಿಮ್ದಲ್ಲ ಅಂತ ಅನ್ಕೊಳ್ಳೇಬಾರ್ದು. ಈ ಗೆಸ್ಟೆಡ್ ಆಫೀಸರ್ಗೆ ಕಾರ್ ಇರುತ್ತೆ, ಅವನು ಯಾವತ್ತೂ ಕಾರಲ್ಲಿ ಕೂತ್ ಹೋಗುವಾಗ ಇದು ನನ್ನ ಕಾರು ಅಂತ ಅನ್ಕೊಳ್ಳೋದೇ ಇಲ್ಲ. ಈ ಕಾರನ್ನು ಏನಾದ್ರೂ ಮಾಡಿ ಸೇವ್ ಮಾಡ್ಬಿಡ್ಬೇಕು ಅಂತ ದುರ್ಬುದ್ಧಿ ಬರೋದೇ ಇಲ್ಲ. ಅವನಿಗೊಂದು ಚೆನ್ನಾಗಿ ಗೊತ್ತು, ಇದು ರಿಟೈರ್ ಆಗೋವರೆಗೂ ಮಾತ್ರ ನಂದು. ರಿಟೈರ್ ಆದ ತಕ್ಷಣ ನನ್ನ ಪೋಸ್ಟ್ಗೆ ಯಾರು ಬರ್ತಾರೆ ಅವ್ರಿಗೆ ಇದು ಕಾರ್ ಸೇರುತ್ತೆ ಅಂತ ತಿಳ್ಕೊಂಡಿರ್ತಾನೆ. ಹಾಗೆ ಮನೆ, ಮಡದಿ, ಮಕ್ಕಳು, ಮನಿ, ಮಾರುತಿ ಇದೆಲ್ಲ ದೇವರು ನಮಗೆ ಟೈಮ್ ಬೀಯಿಂಗ್ ಕೊಟ್ಟಿದ್ದಾನೆ. ಇದರ ಕೇರ್ ಟೇಕರೇ ವಿನಃ ನಾವು ಯಾರು ಯಾವುದಕ್ಕೂ ಓನರ್ ಅಲ್ಲ. ಬ್ಯಾಂಕಲ್ಲಿ ಕ್ಯಾಶಿಯರ್ ಕೈ ಕೊಡೋ ಕ್ಯಾಶ್ ಮನೆಗೆ ತಗೊಂಡೋರು ಅಂತ ಅಲ್ಲ. ಯಾಕಲ್ಲ ಅಂದ್ರೆ ಕ್ಯಾಶಿಯರೇ ವಿನಃ ಓನರ್ ಅಲ್ಲ. ಹಾಗೆ ಜೀವನದೊಳಗೆ ದೇವರು ಕೊಟ್ಟ ಸಂಪತ್ತು ಇದು ನಮ್ದಲ್ಲ, ದೇವರದು. ವಿತರಣೆಗಾಗಿ ಕೊಟ್ಟಿದ್ದಾನೆ. ಕ್ಯಾಶಿಯರ್ ಕೈಯಲ್ಲಿ ಕ್ಯಾಶ್ ಹಾಕಿ ಕೊಟ್ಟಿದ್ದಾನೆ, ಯಾರು ಬ್ಯಾಂಕ್ ಅಲ್ಲಿ ಇಟ್ಟಿದ್ದಾರೆ, ಹಿಂದೆ ಯಾರು ಬಂದು ಕಟ್ಟಿದ್ದಾರೆ, ಮಂತ್ಲಿ ಆರ್ಡಿ ಕಟ್ಟಿದ್ದಾರೆ, ಅವ್ರು ಚೆಕ್ ಹಾಕಿದ್ರೆ ಚೆಕ್ ಅಂತ ಕೊಟ್ಬಿಡು ಅಂತ ಹೇಳಿ ಕೊಟ್ಟಿದ್ದೇ ವಿನ ನಿನ್ ಮನೆಗೆ ತಗೊಂಡು ಹೋಗುವಂತ ಕೊಟ್ಟದ್ದಲ್ಲ. ಹಾಗಾದ್ರೆ ಜಗತ್ತಿನಲ್ಲಿ ಜನ್ಮಾಂತರದಲ್ಲಿ ಮಾಡಿದ ಸತ್ಕರ್ಮಕ್ಕೆ ಅನುಗುಣವಾಗಿ ಈ ಜನ್ಮದಲ್ಲಿ ಭಗವಂತ ಮನೆ ಕೊಡ್ತಾನೆ, ಮಡದಿ ಕೊಡ್ತಾನೆ, ಮಕ್ಕಳನ್ನ ಕೊಡ್ತಾನೆ, ಮನಿಯನ್ನ ಕೊಡ್ತಾನೆ, ಎಲ್ಲವನ್ನೂ ಕೊಡ್ತಾನೆ. ಆದ್ರೆ ನಂದು 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 ಅನ್ನೋರಿಗೆ ಅದ್ರ ಮೇಲೆ ಓವರ್ ಅಟ್ಯಾಚ್ಮೆಂಟ್ ಕೊಡ್ತಾನೆ. ಮಾಧವನಲ್ಲಿ ಮನಸ್ಸು ಕೊಡಲ್ಲ. ಮಾಧವನನ್ನ ಮರೆಸುವಂತ ಇದೆಲ್ಲ ನಂದು ನಂದು ಭಾವನೆ ಬಂದ್ಬಿಡುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕು. ಏನಂತ ಈಶಸ್ಯ ಆವಾಸ್ಯಂ ಇದಂ. ತುಂಬಾ ಅದ್ಭುತವಾದ ಮಾತು. ಬಲಿಚಕ್ರವರ್ತಿ ಸಮಗ್ರ ಭೂಮಿಯನ್ನೇ ಎಲ್ಲವನ್ನು ದೇವರಿಗೆ ದಾನ ಮಾಡಿದ. ಮಾಡಿದ ಮೇಲೆ ಏನೇನ್ ಮಾಡ್ದ ದೇವ್ರು ನಿಮ್ಗೆಲ್ಲ ಗೊತ್ತು. ಕಟ್ಟು ಹಾಕಿ ತುಳಿದು ಗಿಳಿದು ಎಲ್ಲ ಭಾರಿ ರಂಪ ಮಾಡ ಕಡೆಗೆ ಅವ್ನ ಹೆಂಡತಿ ಎಲ್ಲ ಓಡಾಡ್ತ ಕರೆದು ವಾಮನ ಕರೆದ. ಹೆಂಡತಿ ಹೆಸರು ವಿಂಧ್ಯಾವಳಿ. ವಿಂಧ್ಯಾವಳಿ ಬಾಮ. ವಿಂಧ್ಯಾವಳಿ ತಲೆ ತಗ್ಗಿಸಿ ಕೈ ಮುಕ್ಕೊಂಡು ಬಂದಿದ್ದಾಳೆ. ಅವಳಿಗೆ ಕೃಷ್ಣ ಕೇಳಿದ, ವಾಮನ ಕೇಳಿದ, ಏನಮ್ಮ ನಿಂಗೇನಾದ್ರು ಬೇಜಾರಿದೆಯಾ? ನಿಮ್ಮ ಯಜಮಾನರು ಇದ್ಬದ್ದೆಲ್ಲ ದಾನ ಮಾಡಿ ಇವತ್ತು ಕೇರಾ ಬಂದ್ಬಿಟ್ಟಿದ್ದಾರೆ ಫುಟ್ಪಾತ್ಗೆ, ನಿಂಗೇನಾದ್ರು ಬೇಜಾರ? ಕೆಲವರು ಬುದ್ಧಿವಂತ ಹೆಂಡತಿರು ಇರ್ತಾರೆ. ಇಷ್ಟು ಬುದ್ಧಿವಂತರು ಇರ್ತಾರೆ ಅಂದ್ರೆ ಪವಮಾನ ಹೋಮ ಕೂತಾಗ ಪಕ್ಕದಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿರ್ತೀವಿ, ಕೂತಿರ್ತಾರೆ. ಕೈ ಹಿಡ್ಕೊಳ್ಳಿ ಅಂದ್ರೆ ಹಿಡ್ಕೊಳ್ಳೋದೇ ಇಲ್ಲ. ಇವ್ರದೇ ಬೇರೆ ಲೋಕ. ಒಂದವ್ರಿಗೆ ಕಾಫಿ ತಿಂದ್ರ, ತಿಂಡಿ ತಿಂದ್ರ, ಕುಡಿದ್ರ ಇದ್ರೊಳಗೆ ಕೇಳ್ಕೊಳ್ತಾ ಇರ್ತಾರೆ. ಪೂರ್ಣಾಹುತಿ ಆಗುವಾಗ ಹಿಡ್ಕೊಳ್ಳಿ, ಯಜಮಾನ್ರ ಕೈ ಹಿಡ್ಕೊಳ್ಳಿ. ನಿಮ್ ಕೈ ಅವ್ರು ಹಿಡ್ಕೊಂಡಿದ್ದಾರೆ, ನಿಮ್ ಕೈ ಯಜಮಾನ್ ಹಿಡ್ಕೊಂಡದ್ದ ಪಾಣಿಗ್ರಹಣ ಹಿಡ್ಕೊಂಡಿದ್ದಾರೆ. ನೀವ್ ಯಾವಾಗೂ ಹಿಡ್ಕೊಳ್ದಿದ್ದೇವು ಬೇಡ. ಧರ್ಮ ಕಾರ್ಯ ಮಾಡುವಾಗಲಾಜೆ ಯಜಮಾನ್ರ ಕೈ ಹಿಡೀರಿ ಅಂತ ಯಜಮಾನ್ರ ಕೈ ಹಿಡ್ಕೊಳ್ಳಿ, ಕೈ ಮುಟ್ಕೊಳ್ಳಿ, ಹಿಡ್ಕೊಳ್ಳಿ. ಹಿಡ್ಕೊಳ್ಳೋದೇ ಇಲ್ಲ. ಅಚ್ಚಾರ ಹಿಡಿದ್ರು ಹಿಡ್ಕೊಳ್ಳಿ. ಅದೇ ದಕ್ಷಿಣೆ ಕೊಡೋ ಸಮಯ ಬಂದ್ರೆ ಸ್ವಲ್ಪ ಬರ್ತೀರ ಒಳಗೆ? ಹೌದು, ಎಷ್ಟು ಇಟ್ಕೊಂಡಿದ್ದೀರಿ? ಇಲ್ಲ, ಇಲ್ಲಿ ಯಾರು ಅಂತವ್ರಿಲ್ಲ ಬಿಡಿ, ನೋಡಿದ್ರೆ ಸುಮ್ಮನೆ ಹೇಳಿದ್ರು. ಕೆಲವರಿಗೆ ಆಗ ಏನು ಬುದ್ಧಿ ಜಾಗೃತ ಆಗ್ಬಿಡುತ್ತೆ. ವಿಂಧ್ಯಾವಳಿಗೆ ಅದಕ್ಕೆ ಟೆಸ್ಟ್ ಮಾಡ್ಲಿಕ್ಕೆ ಈ ಹೆಂಡತಿ ಎಂಥವಳು ಅಂತ. ಹೇಗಿದ್ಲು ಹೆಂಡತಿ? ಇದ್ರೆ ಹೆಂಡತಿ ಇಂಥದ್ದಿರ್ಬೇಕ್ರಿ. ಹೆಂಡತಿ ಸಂತತಿ ಇಂಥ ಹೆಂಡತಿ ಸಾವಿರ ಸಾವಿರ ಇದ್ರು ನಿಮ್ ಸಾಧನೆಗೆ ನೋ ಪ್ರಾಬ್ಲಮ್. ದೇವ್ರ ಕರೆದು ಕೇಳಿದ, ಏನಮ್ಮ ನಿಮ್ ಯಜಮಾನ್ರು ಎಲ್ಲ ಕೊಟ್ಟಿವತ್ತು ಏನು ಇಲ್ದಂಗಾದ್ರು ನಿಂಗೆ ಬೇಜಾರ ಅಂತ. ಎಂಥ ಮಾತು ಹೇಳ್ತಾಳೆ ಸಂದರ್ಭದಲ್ಲಿ. ಸ್ವಾಮಿ, ಇಡೀ ಜಗತ್ತು ನಿಂದು. ನೀನು ನಿನ್ನ ವಿಹಾರಕ್ಕಾಗಿ ಮಾಡಿಕೊಂಡ ಪ್ಲೇ ಗ್ರೌಂಡ್ ಇದು, ನಿನ್ನ ಕ್ರೀಡೆಗಾಗಿ ಮಾಡಿಕೊಂಡ ಆಟದ ಮೈದಾನ ಇದು. ಬುದ್ಧಿಯೋಪರೆ ಬುದ್ಧಿಯ ಕೆಟ್ಟ ಬುದ್ಧಿಯ ಕೆಲವರು ಇದು ನಂದು ನಂದು ನಂದು. ಸುಮ್ಮನೆ ನಿಮ್ಗೆ ಉದಾಹರಣೆ ಹೇಳ್ತೀನಿ, ಮರ್ತೋ ಬಿಡಲ್ಲ ಅಂತ. ಕೆಲವರು ಮಠಕ್ಕೆ ಬಂದು 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 ಬಂದಿರ್ತಾರೆ. ಆರಾಧನೆ ಟೈಮಲ್ಲಿ ನಮ್ದೇನು ಸೇವಾ ಆಗ್ಬೇಕು, ನಾನೇನ್ ಮಾಡ್ಬೇಕು ಹೇಳಿ ಎಲ್ಲ ಕೇಳಿರ್ತಾರೆ. ಸರಿ, ಇನ್ನು ವೃಂದಾವನ ಇನ್ನು ಶುರು ಆಗಿರಲ್ಲ, ಮಠ ಕಟ್ಟಕ್ಕೆ ಶುರು ಮಾಡಿದ್ರೆ ನಂದು ಏನಾದ್ರು ದೊಡ್ಡ ಸೇವೆ ನಾನು ವೃಂದಾವನ ಮಾಡಿಸ್ಕೊಡ್ತೇನೆ ಅಂತ ಹೇಳಿ ವೃಂದಾವನ ಮಾಡಿಸ್ಕೊಡ್ತಿರ್ತಾರೆ. ಅವ್ರು ಯಾವಾಗ ಈ ವೃಂದಾವನ ಯಾರು ತಂದ್ಕೊಡ್ರಿ? ನಮ್ದೇ. ಈ ಕವಚ ಯಾರ್ದು? ನಾನು ಬಿಟ್ಟು ದರಿದ್ರ ಕುದಿಯ
ಕವಚ ನಮ್ದು ಹಾಕೊಂಡು ಹೋಗಿದ್ದೀವಿ ಕವಚ ಅಲ್ಲಿ ಒಂದು ಸಣ್ಣದೊಂದು ನೆಕ್ಲೆಸ್ ಹಾಕಿದ್ರೆ ನೆಕ್ಲೆಸ್ ಮಾಡಿಬಿಡ್ತಾರೆ. ಇನ್ನೇನಾದ್ರು ರಾಯರ್ ಹಾಕೊಂಡು ನಮ್ಗೆ ಹಾಕೊಂಡ್ರೆ ಅವ್ರ ಅನುಗ್ರಹ ಇದ್ರೆ ಮನೆಗೆ ಬರ್ತೀರಿ. ಏನ್ ಲೆಸ್ ಆಗುತ್ತೋ ದೇವರಿಗೆ ಗೊತ್ತು. ಹೌದಾ ಅಲ್ವಾ? ಅವಳಂತಾಳೆ, ಸ್ವಾಮಿ ಇದೆಲ್ಲ ನಿಂದು. ಕೆಲವರು ಕೆಟ್ಟ ಬುದ್ಧಿಯವರು ಮಾತ್ರ ಇಟ್ಟು ಜಾಗ ನಂದು, ಅಟ್ಟು ಜಾಗ ನಿಂದು. ಅವೆಲ್ಲ ಏನು ಒಳ್ಳೆ ಬುದ್ಧಿಯವರು. ಅವನು ಹಿರಣ್ಯಾಕ್ಷ ಅನ್ನೋ ನೋಡಿದ್ದ. ಅವನ ಭೂಮಿಯೆಲ್ಲ ನಂದು ತಿಳ್ಕೊಂಡು ದೊಡ್ಡವನು ಪುಟ್ಟಿ ಹಿರಣ್ಯಾಕ್ಷ. ನಾವು ಸಣ್ಣ ಸಣ್ಣ ಮಿನಿ ಹಿರಣ್ಯಾಕ್ಷ. ಅದು ಯಾಕಂದ್ರೆ ಮೆನಿ ಹಿರಣ್ಯಾಕ್ಷಗಳು ಇರೋದ್ರಿಂದ ಅದು ಮಿನಿ ಹಿರಣ್ಯಾಕ್ಷ. ಅವನಿಗೆ ತಾಕತ್ತಿತ್ತು ಇಡೀ ಭೂಮಿನೇ ನಂದ. ನಮ್ದು ಅಷ್ಟಿಲ್ಲ. ಆದ ಕಾರಣ 30-40 ನಮ್ದು, 40-60 ನಮ್ದು. ಆಗ ನಾವು ಮಿನಿ ಹಿರಣ್ಯಾಕ್ಷಗಳೇ. ಅಟ್ಲೀಸ್ಟ್ ಮನೆಗಾದ್ರು ಬೋರ್ಡ್ ಹಾಕ್ಸಿ ಈಶಾವಾಸ್ಯವಿದಂ ನಂದೇನದು ಸ್ವಾಮಿ ನಿಂದೇ ಇದೆಲ್ಲ. ಅವನೇನ್ ಬಂದು ನಮ್ಮನ್ನ ಏನ್ ಕೇಳಲ್ಲ. ನಂದು ಒಂದೆಲ್ಲ ಕೊಡಿ ಬಣ್ಣಕ್ಕೆ ಕೊಡು ಕೇಳ್ತಾನ. ಆ ಭಾಗ್ಯ ದೇವರ ಕೈಗೆ ದಾನ ಮಾಡುವ ಯೋಗ್ಯತೆ ಬಲಿ ಬಿಟ್ರೆ ಯಾರಿಗಿದೆ? ಬಲಿ ದಾನ ಕೊಡ್ತಾನೆ. ಬಲಿ ಹತ್ರ ದಾನ ತಗೊಳ್ಳಿಕ್ಕೆ ಒಂದು ರೂಪವನ್ನ ದೇವರು ತಗೊಂಡು ಬಂದ. ನಮ್ಮ ಹತ್ರ ದಾನ ತಗೊಳ್ಳಲ್ಲ, ಒತ್ತು ಕಿತ್ಕೋತಾರೆ. ಸರಿಯಾಗಿ ಕೊಟ್ರ ಸರಿ, ಇಲ್ಲ ಜಾಡ್ಸು ಒದ್ದು ಕಿತ್ಕೋ. ಯಾಕೆ ಕಿತ್ಕೊಳ್ತಾರೆ? ಸುಮ್ಮನೆ ಹೇಳ್ಬಿಡ್ತೀನಿ, ಎಲ್ಲ ನೆನಪಿರ್ಲಿ. ಸ್ನಾನ ಇಲ್ಲ, ಸಂಧ್ಯಾವಂದನೆ ಇಲ್ಲ, ಪಾಠ ಇಲ್ಲ, ಪ್ರವಚನ ಇಲ್ಲ, ಬರೀ ಮನಿ ಹಟ್ಟಿ, ಬರೀ ದುಡ್ಡು. ದೇವರಂತ ಗಳಿಸು. ಅದೆಷ್ಟು ದುಡಿ ಮಾಡ್ತೀನಿ ಮಗನಿ ಅಂತ ಹೇಳಿ ಏನೋ ಒಂದು 10 ಲಕ್ಷ ಆಯ್ತಪ್ಪ ಅಂತ ಆರಾಮ್ ಕೂತ್ಕೊಳ್ತಾನೆ. ಸಣ್ಣದಾಗಿ ಸುಸ್ತಾಗತ್ತೆ. ಮೆಡಿಕಲ್ ಚೆಕಪ್ ಅಂತ ಹೋಗ್ತಾನೆ. ಚಕ್ಕಂತ ಹಾರ್ಟಲ್ಲಿ 4 ಹೋಲು ಮುಚ್ಚಲಿಕ್ಕೆ ಬೇಕು 20 ಲಕ್ಷ ಅಂತ. ದೇವರಂತಾನೆ ಎಷ್ಟು ಲಕ್ಷ ಇದೆ ಅಂತ ದುಡಿಯೋಕೆ ಎಷ್ಟು ದಿವಸ ಬೇಕಾಯ್ತು? ಕಳಿಲಿಕ್ಕೆ ನಂಗೆ ಎಷ್ಟು ಬೇಕು? ಇಂಥ ದುಡ್ಡು ಬೇಕಾ ನಿಂಗೆ? ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ, ಏನ ಬೇಡಲಿ ನಿನ್ನ ಬಳಿಗೆ. ಈಶಾವಾಸ್ಯವಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್. ಈ ಜಗತ್ತಿನಲ್ಲಿ ಒಂದು ಕಿಂಚಿತ್ತು ನಮ್ದಿಲ್ಲ, ಎಲ್ಲವೂ ಆ ಭಗವಂತ. ನಾವೆಲ್ಲ ತಿಂತಾ ಇದೀವಲ್ಲ, ಉಣ್ತಾ ಇದೀವಲ್ಲ, ಇದು ದೇವರು ಕೊಟ್ಟದ್ರಿ. ತೇನ ತ್ಯಕ್ತೇನ ಈಶ್ವರೇನ ದತ್ತೇನ ಅನ್ನೇನ ಭುಂಜೀತ. ದೇವರು ಕೊಟ್ಟದ್ರಲ್ಲಿ ತೃಪ್ತಿ ಪಡಪ್ಪ. ಎದೃಚ್ಛಾ ಲಾಭ ಸಂತುಷ್ಟತ. ದೇವರು ಯಾವ ಕಾಲಕ್ಕೆ ಏನ್ ಕೊಡ್ತಾನೋ ಅದನ್ನ ಆಸ್ ಇಟ್ ಈಸ್ ಅಕ್ಸೆಪ್ಟ್ ಮಾಡ್ಬೇಕು. ಸೀರಿಯಲ್ ನೋಡ್ಲಿಕ್ಕೆ ಕೂತಾಗ ನೀವೇನು ಹೇಳೋಗಿಲ್ಲ, ಏನ್ ಬಂದ್ರು ಚೆನ್ನಾಗಿದೆ ನೋಡಿ ಯಾಕಂದ್ರೆ ಎಂಜಾಯ್ ಮಾಡಿ. ಇದು ಚೆನ್ನಾಗಿಲ್ಲ ಅಂದ್ರೆ ಆಫ್ ಮಾಡಿ ಎದ್ದು ಹೋಗ್ಬೋದು ಅಷ್ಟೇ. ಆದ್ರೆ ಜೀವನ ಅನ್ನುವ ಸೀರಿಯಲ್ ಅಲ್ಲಿ ಆಫ್ ಮಾಡುವಾಗಿಲ್ಲ. ಬಂದದ್ದೆಲ್ಲ ಬರಲಿ ಗೋವಿಂದ ನಿನ್ನ ದಯ ಹೊಂದಿರಲಿ. ದೇವರು ಯಾವ ಕಾಲಕ್ಕೆ ಏನ್ ಕೊಡ್ತಾನೋ ಅದನ್ನ ಹಾಗೆ ತಗೊಳ್ತಾವ. ನಿಮ್ಗೆ ಕನ್ನಡಿಯೊಳಗೆ ನೋಡ್ಕೊಂಡು ತಲೆ ಕೂದಲು ಬಾಚಿಕೊಳ್ಳುವಾಗ ಒಂದು ಬಿಳಿ ಕೂದಲು ಬಂದ್ರೆ ಅದನ್ನ ಹಾಗೆ ತಗೊಂಡು ಇಟ್ಕೊಳ್ಳಿ. ಒಂದು ಕೂದಲು ಬಂತಾರ ರಪ್ಪ ಎಳೆದೆ ಕಟ್ ಮಾಡಿದ್ರೆ ಮನಸ್ಸು 2 ಕೂದಲು ಬಂತು. ಯಾವ್ದು ಬೇಡ ಆಗ್ತೀರಿ ಅದು ಜಾಸ್ತಿ ಆಗ್ತದೆ. ಸುಮ್ಮನೆ ಇದ್ರೆ ಅದೇ ಒಂದು ಗೌರವ. ವಯಸ್ಸಾಯ್ತು ಒಂದು ಗೌರವ ಕೊಡ್ತಾರೆ. ಸೀಟ್ ಇದ್ದೇ ಇದ್ರು ಸೀಟ್ ಕೊಡ್ತಾರೆ. ಸೀನಿಯರ್ ಸಿಟಿಸನ್ ಅಂತಾರೆ. ನೀವು ಕೂದಲೆಲ್ಲ ಕಿತ್ಕೊಂಡು ಖಾಲಿ ಮಾಡಿಕೊಂಡು ಅದಕ್ಕೆ ನಾವು ಬಣ್ಣ ಗಿಣ್ಣ ಎಲ್ಲ ಹೊಡ್ಕೊಂಡು ಹೋದ್ರೆ ನಿಂತಿರ್ಲಿ ಅವ್ರು ಹುಡುಗ ಪಡಗ ಇದ್ದಾಗಿದ್ದಾರೆ ಇಲ್ಲ ಅವರು ಶೇಖ್ ಅಬ್ದುಲ್ಲಾನೇ. ಅದರಿಂದ ದೇವರು ಯಾವ ಕಾಲಕ್ಕೆ ಏನ್ ಕೊಡ್ತಾನೋ ಅದನ್ನ ಹಾಗೆ ತಗೊಂಡ್ಬಿಡಿ. ಅದನ್ನೆಲ್ಲ ಒಳಿತೆ ಆಯ್ತು. ನಮ್ದಂತ ಏನಿದೆ? ನಾವು ಬರುವಾಗ ಏನ್ ಕೂದಲು ತಲ್ವಾ, ಚರ್ಮ ತಲ್ವಾ, ನಮ್ದಂತ ಏನ್ ತರ್ಲಿ? ಏನಿಲ್ಲ. ಆದ ಕಾರಣ ಈಶ್ವರೇನ ದತ್ತೇನ ಅನ್ನೇನ ಭುಂಜೀತಾಹ ಮಾತಕಸ್ಯ ಸ್ಥಿತ. ಸ್ವೀಯ ಧನ, ಸ್ವಂತ ಪರ್ಸನಲ್ ಅಕೌಂಟ್ ಅಂತ ಏನಿಲ್ಲ. ಎಲ್ಲ ಭಗವಂತಂದು. ಎಲ್ಲ ನೋಡಿ, ತುಂಬಾ ಆಶ್ಚರ್ಯ ಗೊತ್ತಾ? ಈ ರೀತಿ ಅಂದ್ಬಿಟ್ರೆ ದೇವರು ಖುಷಿ. ನಮ್ಮನ್ನು ನಾವು ಈ ಶಬ್ದವನ್ನು ಹೇಳ್ತೀವಿ. ಮನೆಗೆ ಯಾರು ಭಾರಿ ಬೇಕಾದವ್ರು ಬಂದ್ರೆ ಊಟ ಬಡಿಸ್ತಾ ಏನಂತೀವಿ? ನಿಮ್ಮನೆ ಅಂತ ತಿಳ್ಕೊಳ್ಳಿ, ಸಂಕೋಚ ಮಾಡ್ಕೋಬೇಡಿ, ನೀವು ನಿಮ್ಮನೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದ ತಕ್ಷಣ ಬರ್ಕೊಟ್ಬಿಡಿ, ರಿಜಿಸ್ಟರ್ ಮಾಡ್ಬಿಡಿ ಅಂತ ಯಾರಂತ?
ಅಂದ್ಮೇಲೆ ಜನಾರ್ದನ ಯಾಕಂತಾನ್ರಿ, ಅವನಿಗೆ ನಿಮ್ಮ ಮನೆ ತಗೊಂಡು ಏನಾಗ್ಬೇಕ್ರಿ, ಅವನ ಮನೆ ಎಂಥದ್ದು ಏನ್ ಕತೆ. ತುಂಬಾ ಅದ್ಭುತ ಅಂದ್ರೆ ಜಗನ್ನಾಥದಾಸರು ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ದೇವರು ಏನಾದ್ರೂ ನಮ್ಮ ಮನೆಯ ನೀರೋ, ನಮ್ಮ ಪತ್ರವೋ, ನಮ್ಮ ಪುಷ್ಪವೋ, ನಮ್ಮ ತೋಯವೋ ಏನನ್ನಾದ್ರೂ ಸ್ವೀಕಾರ ಮಾಡ್ದ ಅಂದ್ರೆ ನಮ್ಮ ಮನೆದು ದೇವರು ತಗೊಂಡ್ಬಿಟ್ಟ ಅಂತ ತಿಳ್ಕೋಬೇಡಿ. ಭಿಕ್ಷುಕನ ಮನೆಯ ಔತಣ ರಾಜ ಕೊಂಡಂತೆ. ಚಕ್ರವರ್ತಿ, ಈ ಚಕ್ರವರ್ತಿಗಳೆಲ್ಲ ಎಲೆಕ್ಷನ್ ಆದ ಚಕ್ರವರ್ತಿಗಳೆಲ್ಲ ಚಕ್ರವರ್ತಿ ಆಗ್ಬಿಡ್ತಾರೆ, ಅದು ಚಕ್ರ ಹೊಡೆಯೋ ವರ್ತಿಗಳಾಗ್ತಾರೆ. ಆದ್ರೆ ಎಲೆಕ್ಷನ್ನೇ ಇಲ್ಲದ ಕಿಂಗು ಅಲ್ವಾ? ಎಲೆಕ್ಷನ್ ಇದೆಯಾ? ಅಲ್ಲೇನಾದ್ರು ಆಪರೇಷನ್ ಪಾರ್ಟಿ ಇದೆಯಾ? ರಾಜಾದಿರಾಜಾಯ ಪ್ರಸಖ್ಯ ಸಾಯಿನಿ ಅಂತ ರಾಜಾದಿರಾಜ ಭಿಕ್ಷುಕನ ಮನೆಯ ಓಲಗವ ಕೈಗೊಂಬಂತೆ. ಇವತ್ತು ನಿಮ್ಮ ಮನೇಲಿ ಏನಾದ್ರು ದೇವರು ತಗೊಂಡ, ತಗೊಳ್ಳೋದು ಗೊತ್ತಾಗಲ್ಲ, ಬಿಡೋದು ಗೊತ್ತಾಗಲ್ಲ. ನೀವು ಪೂಜೆ ಮಾಡಿದ್ರಿ, ದೇವ್ರು ಒಳ್ಳೆ ಗಂಧ ಹಚ್ಚಿದ್ರಿ, ಒಳ್ಳೆ ಹೂವು ಹಾಕಿದ್ರಿ, ಒಳ್ಳೆ ಮನಸ್ಸಿಂದ ಮಾಡಿದ್ರಿ, ಇದೆಲ್ಲ ದೇವರು ಮಾಡಿಸಿದ್ದು ಅಂತ ತಿಳ್ಕೊಳ್ಳಿ. ನಿಮಗೆ ಪೂಜೆ ಮಾಡುವ ಒಂಚೂರು ಡಿಸ್ಟರ್ಬೇ ಬರಲಿಲ್ಲ, ಕಾನ್ಸಂಟ್ರೇಷನ್ ಇಟ್ಟು ಪೂಜೆ ಮಾಡಿದ್ರಿ, ಎಲ್ಲ ನೀರು ಬಂದ್ಬಿಡ್ತು, ಸಿಟ್ಟು ಬರಲಿಲ್ಲ. ಪೂಜೆ ಬಂದಿದ್ದ ಸಿಟ್ಟು ಏನ್ ಬರ್ದಿದ್ರು ಪರವಾಗಿಲ್ಲ, ಸಿಟ್ಟು ಬರಬಾರ್ದು. ಎಲ್ಲದಕ್ಕೂ ಕೆಲವು ಸಿಟ್ಟು. ಬೆಳಗ್ಗೆ ಎದ್ದ ತಕ್ಷಣ ಬಚ್ಚನ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಮಡಿ ಅನ್ಕೊಂಡು ಬಂದು ಕೂತು ಬಿಡ್ತಾರೆ. ಆ ಮಡಿ ಅನ್ಕೊಂಡ್ ಬಂದ ಕಲಶ ನೀರು ತುಂಬ್ಕೋಬೇಕಲ್ಲ, ತಮಗೆ ಬೋಲ್ ಹಾಕಿರ್ತಾರೆ. ಅವ್ರು ನೀರಿದೆಯಾ ಇಲ್ವಾ ಡೌಟ್, ಹೆಂಗೆ ಬೋಲ್ ಹಾಕಿದ್ದು, ನೀರಿದೆಯೋ ಇಲ್ವೋ, ನೀರಿದೆಯೋ ಇಲ್ವೋ, ಈ ಡೌಟ್ ಅಲ್ಲೇ ಮೈಗೆ ಹೆಂಡತಿನ ಕಾದ ಬಾಯಿ ಸರಿ ಮನೆಯವರು ಸರಿ ಇಲ್ಲ, ಮನೆಯವರು ಸರಿ, ಅವರು ಸೇಮ್ ವರ್ಡ್ ಹೇಳ್ತಿರ್ತಾರೆ, ನಮ್ಮ ಮನೆಯವರು ಸರಿ ಇಲ್ಲ, ನಮ್ಮ ಮನೆಯವರು. ನೀವು ದೇವರ ಪೂಜೆಗೆ ಹೋಗ್ಬೇಕಾದ್ರೆ ಎಲ್ಲ ಇದೆಯಾ ಮೊದಲು ನೋಡ್ಕೊಂಡು ಹೋಗ್ಬೇಕು. ಪೂಜೆ ಪೂಜೆ ಅಲ್ಲ, ಪೂಜೆ ಪೂಜೆ ಅಲ್ಲ, ಪೂಜೆಗೆ ಸಿದ್ಧತೆ ಮಾಡ್ಕೊಡ್ತಿರಲ್ಲ ಅದೇ ಪೂಜೆ. ಪೂಜೆ ಮಾಡೋದೇ ಪೂಜೆ ಅಲ್ಲ ರೀ, ಯಾರು ಮಾಡ್ಕೊಡ್ಬೇಕು. ಪೂಜೆಗಾಗಿ ಭಕ್ತಿಯಿಂದ ಗಂಧ ಇದ್ರೆ ಒಂದ್ ರೌಂಡ್ ಹೀಗೆ ಮಾಡ್ಬಿಟ್ರೆ ಇಡೀ ಬ್ರಹ್ಮಾಂಡವನ್ನ ಪ್ರದಕ್ಷಿಣೆ ಮಾಡಿದ ಪುಣ್ಯ ಬರುತ್ತೆ. ಎಷ್ಟು ಪುಣ್ಯ ನಮಗೆ ದೇವರು ಕೊಟ್ಟಿರ್ಬೇಕು. ಲಕ್ಷ್ಮಿ ಇದ್ದಾಳೆ, ಗಂಧದಲ್ಲಿ ನಾರಾಯಣ ಇದ್ದಾನೆ, ಒಂದ್ಸತಿ ತಿಕ್ಕು ಬಿಟ್ಟರೆ ಸಾಕು. ನಿಮ್ಮ ಜೀವನದ ಸಂಸಾರದಲ್ಲಿ ಬರುವ ಎಲ್ಲ ತಾಪತ್ರಯಗಳನ್ನು ಭಗವಂತ ತಿಕ್ಕಿ ತಳ್ಳಿ ಪಕ್ಕ. ನಿಮ್ಮ ಗಂಧ, ನಿಮ್ಮ ಪತ್ರ, ನಿಮ್ಮ ಪುಷ್ಪವನ್ನು ಭಗವಂತ ಸ್ವೀಕಾರ ಮಾಡಿದ ಅಂತ ಆದರೆ ಅದು ಭಿಕ್ಷುಕನ ಮನೆಗೆ ಬಂದು ಒಬ್ಬ ರಾಜ ತನ್ನ ಕೈ ಒಡ್ಡಿ ಸ್ವೀಕಾರ ಮಾಡಿದ್ರೆ ಹೇಗೋ ಹಾಗೆ ತಿಳ್ಕೊಳ್ಳಿ. ಗತಿ ಇಲ್ಲದೆ ಬಂದ ಮನೇಲಿ ಇಸ್ಕೊಂಡ ಅಂತ ತಿಳ್ಕೊಳ್ಬೇಡಿ. ನೀವು ಗತಿ ಇಲ್ಲದೆ ಇರೋರು, ನೀವು ನಿಮಗೆ ಗತಿ ಅವನು ಕೊಟ್ರೆ ಉಂಟು, ಇಲ್ಲದೆ ಇರಲಿಲ್ಲ. ತೇನ ಗುಂಡೀತ ಮಾತೃತ ಕಸ್ಯಸ್ವಿದ್ದ. ನಾವು ಯಾರು ಬರುವಾಗ ಸ್ವಂತ ದುಡ್ಡು ಅಂತ ಏನ್ ಹೇಳ್ಕೊಂಡು ಬರಲಿಲ್ಲ. ಅದಕ್ಕೆ ನೋಡಿ, ಜೀವನದಲ್ಲಿ ಅಪ್ಪನಿಗಿದ್ದದ್ದು ಮಕ್ಕಳಿಗಿರಲ್ಲ, ಮಕ್ಕಳಿಗಿದ್ದದ್ದು ಮೊಮ್ಮಕ್ಕಳಿಗಿರಲ್ಲ. ದೇವರು ಅವರವರಿಗೆ ಭಾಗ್ಯ ದೈವ ನಿಹ ಯೋಗ್ಯತಾ ಅನ್ನೋದು. ಕೆಲವರು ಅವರವ್ರ ಭಾಗ್ಯ, ಅವರವ್ರ ಪುಣ್ಯಕ್ಕೆ ಸರಿಯಾಗಿ ಸಂಪತ್ತು ಕೊಡ್ತಾರೆ. ಅಪ್ಪ ಲಕ್ಷಾಧಿಪತಿ ಆಗಿದ್ದ ಮಾತ್ರ ಮಗ ಆಗ್ಬೇಕಂತಿಲ್ಲ, ಮಗ ಭಿಕ್ಷಾಧಿಪತಿ ಆಗ್ಬೋದು. ಮಗ ಭಿಕ್ಷಾಧಿಪತಿ ಆಗಿದ್ದಾಗ ಮೊಮ್ಮಗ ಲಕ್ಷಾಧಿಪತಿ ಆಗ್ಬೋದು. ನೀವು ನೋಡಿ ಕಥೆ ಏನು ಗೊತ್ತಾ? ಕಶ್ಯಪರು ಭಾರೀ ಭಗವದ್ ಭಕ್ತರು, ಅವ್ರ ಮಗ ಮಹಾ ಅಯೋಗ್ಯ ಹಿರಣ್ಯಕಶ್ಯಪ. ಅವ್ರ ಮಗ ಮತ್ತೆ ಪುಣ್ಯಾತ್ಮ, ಯಾರದು? ಅವ್ರ ಮಗ ಮತ್ತೆ ಅಯೋಗ್ಯ, ಯಾರದು? ವಿರೋಚನ. ಅವ್ರ ಮಗ ಮತ್ತೆ ಒಳ್ಳೆಯವ ಬಾಣಾಸುರ, ಅವನು ಬಂದ. ಅವನ ಮಗನಾಗಿ ಬಂದವನೊಬ್ಬರಿ. ಹೀಗೆಲ್ಲವ ಅದು ಅಪ್ಪನ ತರಾನೇ ಮಗ ಇರ್ಬೇಕು ಅಂತಿಲ್ಲ. ಅಪ್ಪ ಪಂಡಿತ, ಮಗ ಶುದ್ಧೇಶ್ವರ. ಅದ್ಯಾವ ಈಶ್ವರ ಅಂತ ಕೇಳ್ಬಿಡಿ, ಶುದ್ಧ ಶುದ್ಧಿ ಅಂತ ಏನು ಗೊತ್ತಿಲ್ಲ. ಈಗ ದೇವ್ರ ಇಚ್ಛೆ ರೀ, ದೇವ್ರು ಕೆಲವ್ರು ಕೊಡ್ತಾನೆ, ಕೆಲವರು ಕೊಡಲ್ಲ. ಯಾರಿಗೆ ಯಾರು ಕೊಟ್ಟಾಗ ಅವರಿಗೆ ಗೊತ್ತು. ಜನ್ಮಾಂತರದಲ್ಲಿ ಇದ್ರೆ ಕೊಡ್ತಾನೆ. ಮಾತೃತ ಕಸ್ಯಸ್ವಿದ್ದ, ನಮ್ದು ಅಂತ ಏನಿಲ್ಲ, ಅವ್ನು ಕೊಟ್ಟದ್ದನ್ನ ಸ್ವೀಕಾರ ಮಾಡು. ವಿಜಯದಾಸರು ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ಬಂದದ್ದರಷ್ಟರಲ್ಲೇ ಬಾಳಿಕೋ, ಬಂದದ್ದರಷ್ಟರಲ್ಲೇ ಬಾಳಿಕೋ, ಗೋವಿಂದ ನಿನ್ನವನೆಂದು ಹೇಳಿಕೋ, ಸಂದೇಹ ಬಂದಲ್ಲಿ ಕೇಳಿಕೋ, ಅಂಜ ಬ್ಯಾಡ ಬ್ಯಾಡಲೋ ಜೀವ. ಯಾಕೆ ಭಯ ಪಡ್ತೀಯ? ನಾಳೆಗೇನು ಅಂತ ಯಾಕೆ ನಿಂಗೆ ಭಯ? ದೇವ್ರ ಏನ್ ಕೊಡ್ತಾನ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದ್ಬಿಡು.
ಬಂದದ್ದರಷ್ಟರಲ್ಲೇ ಬಾಳಿಕೋ ಇವತ್ತಿಗೇನು ಓಕೆ, ನಾಳೆಗೆ ಗೋವಿಂದ ನಿನ್ನವನೆಂದು ಹೇಳಿಕೋ ದೇವರಿದ್ದಾನೆ ಅಂತ ಹೇಳ್ಬೇಕು. ಅಲ್ಲ, ಬಂದದ್ದೆಲ್ಲ ತಿಂದು ತಿಂದು ಕಳೀತಾ ಇದ್ರಿ, ಮಗಳ ಮದುವೆ ಇದೆಯಲ್ಲ ಏನ್ ಮಾಡ್ತೀರಿ? ಗೋವಿಂದ ನಿನ್ನವನೆಂದು ಹೇಳಿಕೋ ದೇವರಿದ್ದ ನೋಡ್ಕೊಳ್ತಾನೆ. ಹುಟ್ಟಿಸಿದ ಆತ ಹೊಣೆಗಾರನಾದ ಮೇಲೆ ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯ ಬೇಡ. ದೇವರು ಕೊಟ್ಟದ್ರ ಸಂತೋಷ ಪಡು, ನಾಳೆಗೆ ಅಂತ ಹೇಳ್ಕೊಡ್ಬೇಡ. ಮಗಳಿಗೆ ಮದುವೆ ಅದೆಲ್ಲ ನೀ ಯಾಕೆ ಯೋಚನೆ, ಅವನಿಂದ ಅವ್ನು ನೋಡ್ಕೋತಾನೆ. ನೀ ಅದಕ್ಕಾಗಿ ರಂಗನ್ ಬಿಟ್ಟು ರಾಂಗ್ ರೂಟ್ ಹೋಗ್ಬೇಡ. ಇವತ್ತು ಮಕ್ಕಳಿಗಾಗಿ ಮನೆಗೋಸ್ಕರವಾಗಿ ರಂಗನ್ ಬಿಟ್ಬಿಟ್ಟಿದೀವಿ, ನಾವು ರಾಂಗ್ ರೂಟ್ ಅಲ್ಲಿ ಹೋಗ್ತಿದೀವಿ. ಟೇಬಲ್ ಮೇಲೆ ಸಾಲ್ತಾ ಇಲ್ಲ, ಟೇಬಲ್ ಕೆಳಗೆಲ್ಲ ಬಿಟ್ಟಿದ್ದೀವಿ. ಹೀಗೆಲ್ಲ ಸಂಪಾದನೆ ಮಾಡಬೇಡ. ಈಗ ದೇವರು ಈ ಜನ್ಮ ಕೊಟ್ಟಿರೋದು ಸಾಮಾನ್ಯ ಅಲ್ಲ. ಇದು ಗೋವಿಂದ ನಿನ್ನವನೆಂದು ತುಂಬಾ ಚೆನ್ನಾಗಿದೆ. ನಾನು ಇತ್ತೀಚೆಗೆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲೊಂದು ಬೋರ್ಡಲ್ಲಿ ಬರೆದಿದ್ರು. ತುಂಬಾ 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 ಅನುಭವದ ಮಾತದು. ಏನ್ ಬರ್ದಿದ್ರು ಅಂದ್ರೆ, ರಾಯರ ಮುಂದೆ ಬಂದು ನಿಮ್ ಪ್ರಾಬ್ಲಮ್ಗಳನ್ನ ಹೇಳ್ಕೋಬೇಡ್ರಿ, ನೀವು ಪ್ರಾಬ್ಲಮ್ಗೆ ಹೇಳಿ ರಾಯರ್ ನಮ್ಮವರು ಅಂತ. ನಿಮ್ಮ ಹತ್ರ ಪ್ರಾಬ್ಲಮ್ಗೆ ಹೇಳ್ಬಿಡಿ. ರಾಯರ ಹೆಸರು ಹೇಳಿದ್ರೆ ಪ್ರಾಬ್ಲಮ್ ಅಡ್ರೆಸ್ ಇಲ್ಲ ಅಂದ್ಮೇಲೆ ಗೋವಿಂದ ನಿನ್ನವನೆಂದು ಹೇಳಿಕೋ. ಎಲ್ಲ ಮಠಕ್ಕೆ ಹೋಗಿದ್ರಿ, ಒಳಗೆ ಬಿಡ್ಲಿಲ್ಲ. ನಮ್ಮ ಪ್ರೆಸಿಡೆಂಟ್ ಮಗ ಅನ್ನಿಸಿದವರು. ಗೋವಿಂದ ನಿನ್ನವನೆಂದು ಹೇಳಿಕೋ. ಪ್ರಾಬ್ಲಮ್ಗೆ ನಿನ್ ಕಡೆ ಗೋವಿಂದನ ಕಡೆಯವರು ನಾವು ದುರಿತಗಳಟ್ಟುವನು ದೂರದಲ್ಲಿ. ಯಾವ ದುರಿತಗಳು ಬಾರದ ಹಾಗೆ ಭಗವಂತ ನೋಡಿಕೊಳ್ಳುತ್ತಾನೆ. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ. ಹಾಗಾಗಿ ದೇವರು ಕೊಟ್ಟದ್ರಲ್ಲಿ ತೃಪ್ತ ಜೀವನ ನಡೆಸಬೇಕು. ನಮ್ದು ಅಂತ ಏನೂ ಇಲ್ಲ, ಎಲ್ಲವೂ ಕೂಡ ಭಗವಂತನದು ಅನ್ನುವ ಉಪನಿಷತ್ತಿನ ಸಂದೇಶ. ಅದನ್ನೇ ವಾದಿರಾಜ ಶ್ರೀಮತ್ ಚರಣರು ನಿನ್ನತ್ತೆ ಬರುವ ಸಂಪತ್ತಿಯ ಕೊಡು ಅಂತ. ನೀನು ಸಂಪತ್ತು ಕೊಡು, ನಂದು ಅನ್ನುವ ಭಾವನೆ ಕೊಡಬೇಡ. ನಿನ್ನನ್ನ ಹುಡುಕಿ ಬರಬೇಕದು ಸಂಪತ್ತು, ಸದ್ಬುದ್ಧಿಗೆ ಕಾರಣ ಆಗಬೇಕು ಅಂತ ಸಂಪತ್ತನ್ನು ಕೊಡು. ಚಿತ್ತದಿ ತತ್ವದ ಕೃತ್ಯವ ತೋರು, ಮನಸ್ಸಿನ ಒಳಗೆ ನಿನ್ನ ಇರುವಿಕೆಯ ತೋರು. ಮನದೊಳಗೆ ತಾನಿಪ್ಪ ಅದು ತೋರೋ, ಅನುಭವಕ್ಕೆ ತಂದು ಕೊಡೋ ಸ್ವಾಮಿ. ಮತ್ತೆ ತುತ್ತ ತುದಿಯಲ್ಲಿ ಕಟ್ಟ ಕಡೆಯದಾಗಿ ಮುಕುತಿಯ ಕೊಡೋ. ಮುಕುತಿ ಅಂದ್ರೆ ಬಿಡುಗಡೆ. ಭಗವಂತ ನಿನ್ನ ಪಾದದ ಆಶ್ರಯವೇ ಹುಟ್ಟು ಸಾವು ಅನ್ನುವ ಸಂಸಾರ ರೋಗಕ್ಕೆ ಪರಿಹಾರ. ಅಂತಹ ಮುಕುತಿಯ ಕೊಡೋ. ಅತ್ತತ್ತ ಮಾಡೋ ಭವ ಕತ್ತಲೆಯ, ಸಂಸಾರದ ಕತ್ತಲೆಯನ್ನ ಅತ್ತತ್ತ ದೂರ ಮಾಡೋ. ಎನಗೆ ಮದ್ದಿದೆ ಮುಕ್ತಿದೆ ಭವದ ಕತ್ತಲೆ, ಅದನ್ನ ಅತ್ತತ್ತ ಮಾಡೋ ಹಯವದನ ನಿನ್ನ ಧ್ಯಾನದ ಶಕುತಿಯ ಕೊಡು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ವಾದಿರಾಜರ ಒಂದು ಗ್ರಂಥ, ಅವರ ಆರಾಧನೆಯ ನಿಮಿತ್ತವಾಗಿ ಉಪನಿಷತ್ತಿನ ಒಂದು ವಾಕ್ಯದ ಸ್ಮರಣೆ ಮಾಡಿದ್ರು ಕೂಡ ಇವ್ಯಾವ ಬೇಡ. ವಾದಿರಾಜ 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 ಅಂತ ಅವರ ನಾಮಸ್ಮರಣೆ ಮಾಡಿದರೆ ಸಾಕು. ನೀನ್ ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮ ನಿನ್ನ ನಾಮ ಅಲ್ಲ, ನಿನ್ನ ಭಕ್ತರ ನಾಮ. ನಿನ್ನ ಏಕಾಂತ ಭಕ್ತರಾದ ವಾದಿರಾಜರ ನಾಮ ಸ್ಮರಣ ಮಾಡಿದರೆ ಸಾಕು. ಎಲ್ಲ ನಮ್ಮ ದುರಿತಗಳನ್ನೆಲ್ಲ ಕಳೆಯುವ ತಾಕತ್ತು ಅವರ ನಾಮಕ್ಕಿದೆ ಅಂದ ಮೇಲೆ ಅವರಿಂದ ರಚಿತವಾದ ಗ್ರಂಥಗಳಿಗೆ, ಅವರ ನೆನಪಿನಲ್ಲಿ ನೆನಪು ಮಾಡಿಕೊಳ್ಳುವಂತಹ ಉಪನಿಷತ್ತಿನ ವಾಕ್ಯಗಳಿಗೆ ಮತ್ತೆಷ್ಟು ಶಕ್ತಿ ಇರಬೇಡ. ಇಂತಹ ಒಂದು ವಿಶಿಷ್ಟವಾದ ಆರಾಧನೆಯ ಕ್ರಮವನ್ನು ಇಲ್ಲಿಯ ಎಲ್ಲರೂ ಕೂಡ ಸೇರಿಕೊಂಡು ವಿಶೇಷವಾಗಿ ಈ ಉಪನಿಷತ್ತಿನ ಒಂದು ಸಪ್ತಾಹ 7 ದಿನಗಳ ಕಾಲ ಆರಾಧನಾ ಮಹೋತ್ಸವವನ್ನು ಯಾರೆಲ್ಲ ಮಾಡಿದ್ದಾರೆ ಅವರಿಗೆ ವಿಶೇಷವಾಗಿ ಭಗವಂತ ವಾದಿರಾಜರ ಗುರುವಂತರ್ಯಾಮಿಯಾದ ರಂಗವದನ ಹಯವಂತನ ಗೋಪಿನಾಥ ದೇವರು ಕೃಷ್ಣ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿರೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಶಾರ್ಪಣಮಸ್ತು. ಪ್ರಸನ್ನ
ಅನುಗ್ರಹದಿಂದ ತಡವಾದರೂ ಪಾಪ ಅವರಿಗೆ ಕಾಲ ಲೇಟ್ ಆಗಿದೆ, ಆದರೂ ನಮ್ಮ ಕರೆಗೆ ಹೋಗೋದು ಇವತ್ತು ಬಂದು ಈ ಪ್ರವಚನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಆಚಾರ್ಯರಿಗೆ ನಮ್ಮ ಅನುಗ್ರಹ ಫೌಂಡೇಶನ್ ಪರವಾಗಿ ಅನಂತ ನಮನಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆಚಾರ್ಯರಿಗೆ ತುಳಸಿ ಪತ್ರವನ್ನು ಹೀಗೆ ದಾಸರು ಒಪ್ಪಿಸಬೇಕು, ಹಾಗೆ ಗುರುರಾಜ್ ಕಟ್ಟಿಯವರು ಒಂದು ಮಾಲಾರ್ಪಣೆ ಮಾಡಬೇಕಂತ ಹೇಳಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಾಳೆ ಸಂಜೆ 6:30 ಗಂಟೆಗೆ ಖಂಡಿತ ಸೋಮವಾರ ಪ್ರವಚನ ಕಾರ್ಯಕ್ರಮ ಇರುತ್ತೆ. ಇದೇ ತರಹ ಎಲ್ಲರೂ ಬಂದು ಪ್ರವಚನವನ್ನು ಆಲಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಪ್ರಾರ್ಥನೆ. ನಾಳೆ ಸರಿಯಾಗಿ 6:30 आयने ते परायणे गुरुहंत पुष्पने हृदयस्य सुंदरे कष्ट समुद्रस्य प्रहायणे युवासुवास परिदागा सौस्तया बोधिजायमाना तंधीरा सुम्ना सा देवंता
ನಿಯಮ ನೋಡಿ 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 ಹಾಗೆ